ನ್ಯೂಸ್ಗೆ ಸ್ವಾಗತ. ನಾನು ಡಿಂಪ್ರಿತಾ ಇಶ್ವಾನ್. ಇದೀಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ನಾವೀನ್ಯತೆ ಶ್ರೇಷ್ಠತಾ ಕೇಂದ್ರ ಸ್ಥಾಪನೆ, ಶೇರ್ ಬಂದ್ರು 8,300 ಕೋಟಿ ಹೂಡಿಕೆ. ಬೆಂಗಳೂರು ನಗರದ ಕಿಂಗ್ ಫಿಶರ್ ಟವರ್ಸ್ ನಲ್ಲಿರುವ ಅಲ್ಟ್ರಾ ಐಷಾರಾಮಿ ಅಪಾರ್ಟ್ಮೆಂಟ್ 50 ಕೋಟಿ ರೂಪಾಯಿಗೆ ಮಾರಾಟಕ್ಕಿದೆ ಎಂದು ಅಪಾರ್ಟ್ಮೆಂಟ್ ಮಾರಾಟ ಮಾಡುವ ದಲ್ಲಾಳಿಗಳು ವರದಿ ಮಾಡಿದ್ದಾರೆ. ಮೈಸೂರು ಕೆಆರ್ ಆಸ್ಪತ್ರೆ ಹಳೆಯ ಕಟ್ಟಡದಲ್ಲೇ ಚಿಕಿತ್ಸೆ, ಆವರಣದಲ್ಲಿ ಕುಡುಕರ ಕಾಟ. ಕಾಂಗ್ರೆಸ್ ಸರ್ಕಾರದ ಜೊತೆಗೆ ರಾಜ್ಯಪಾಲರ ಸಂಘರ್ಷ, ಪ್ರಧಾನಿ ಸೇರಿದಂತೆ ಇಡೀ ಬಿಜೆಪಿ ನಾಯಕತ್ವದ ಪಿತೂರಿ. ಸುರ್ಜೇವಾಲಾ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿನ ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಪ್ರದರ್ಶಿಸಲು ಡಾಕ್ಟರ್ ಶಾಲಿನಿ ರಜನೀಶ್ ಆದೇಶಿಸಿದ್ದಾರೆ. ಪಾವಗಡ ಮಡಕಶಿರ ಹೊಸ ರೈಲು ಮಾರ್ಗಕ್ಕೆ ರೂಪಾಯಿ 265 ಕೋಟಿ, ಸಂಸದ ಗೋವಿಂದ ಕಾರಜೋಳ. ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಪೋರ್ಟಲ್ಗೆ ಜೆಪಿ ನಡ್ಡಾ ಚಾಲನೆ. ಭಾರತ ಸೇರಿ 35 ರಾಷ್ಟ್ರಗಳಿಗೆ ವೀಸಾ ಮುಕ್ತ ಪ್ರವೇಶ ಘೋಷಿಸಿದ ಶ್ರೀಲಂಕಾ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಶಿಖರ್ ಧವನ್. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಚಿಕ್ಕಣ್ಣ ವಿರುದ್ಧ ಕ್ರಮ, ಪೊಲೀಸ್ ಕಮಿಷನರ್. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.